ರಷ್ಯಾದ ಎಕ್ಸ್ಪೀರಿಯನ್ಸ್ನೇ ಮತ್ತೆ ಕೇಳ್ತೀನಿ, ಯಾಕೆಂದರೆ ಯಾವಾಗಲೂ ಒಂದು ವ್ಲಾಗರ್ ಅಂತ ಡಿಸೈಡ್ ಆದರೆ ನಾವು ವ್ಲಾಗರ್ ಆಗಬೇಕು ಅಂತ ಮೊದಲ ಪ್ರಯತ್ನ ಬಹಳ ಕಷ್ಟ. ಕನೆಕ್ಟಿಂಗ್ ಪೀಪಲ್, ಹೋಗೋ ಜಾಗ ಏನು, ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು, ಎ ಪ್ಲ್ಯಾನ್ ಏನು, ಬಿ ಪ್ಲ್ಯಾನ್ ಏನು, ಹೆಂಗೆ ಪ್ರಿಪೇರ್ ಆದ್ರಿ ನಿಮಗೆ? ನೀವು ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಬಹಳಷ್ಟು ಜನ ವ್ಲಾಗಿಂಗ್ ಮಾಡಬೇಕು ಅಂತ ಇಷ್ಟಪಡ್ತಿರ್ತಾರೆ, ಒಂದಷ್ಟು ದೇಶಗಳಿಗೆ ಹೋಗಬೇಕು ಅಂತ ಇಷ್ಟಪಡ್ತಿರ್ತಾರೆ, ಅವ್ರಿಗೊಂದು ರೂಟ್ ಮ್ಯಾಪ್ ಸಿಗಲಿ ಅಂತ. ರೂಟ್ ಮ್ಯಾಪ್ ನಾನು ಯಾವಾಗಲೂ ನನ್ನ ವೀಡಿಯೋಸ್ ಮೂಲಕ ಕೊಡ್ತಾನೆ ಇರ್ತೀನಿ. ನನ್ನ ಆಸೆ ಏನಂದರೆ ನಾನು ಒಬ್ಬನೇ ಮಾಡಬಾರ್ದು ಯಾವುದೇ ಕೆಲಸ ಅಂತ. ನಾನು ಬೇರೆಯವ್ರಿಗೂ ಹೇಳೋದು ನನ್ನ ಫಾಲೋ ಮಾಡಬೇಡಿ. ನನ್ನ ಫಾಲೋ ಮಾಡೋದ್ರಿಂದ ನಿಮಗೆ ನನ್ನ ಥಾಟ್ಸ್ ಸಿಗುತ್ತೆ, ಅಂದರೆ ನನ್ನ ಮನಸ್ಸಲ್ಲಿ ಏನಿದೆ ಅದು ಮಾತ್ರ ಸಿಗುತ್ತೆ. ನನ್ನ ನೋಡಿ ನಿಮ್ಮ ದಾರಿ ನೀವು ಹಿಡಿಬೇಕು. ಆವಾಗಲೇ ನೀವು ನನ್ನ ಫಾಲೋವರ್ ಆಗಬೇಡಿ, ನೀವು ನಿಮ್ಮ ಲೈಫನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ. ನಾನು ಫಾಲೋ ಮಾಡಿದ್ರೆ ನನ್ನ ಐಡಿಯಾಲಜಿನೇ ಬರುತ್ತೆ ಅವ್ರ ತಲೆಯಲ್ಲಿ, ಇವ್ನು ಹಿಂಗೆ ಹೇಳ್ದ ಅವ್ನಿಗೆ ಹೇಳಂತ. ನಾನು ನನ್ನ ರೂಟ್ ಮ್ಯಾಪ್ ತೊಗೊಂಡು ನೀವು ಸ್ವಂತಿಕೆಯಿಂದ ಹೋಗಬೇಕು. ಸುಮಾರು ಜನ ನಂಗೆ ಬರೀತಾರೆ, ಮೆಸೇಜಸ್ ಕಳಿಸ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಸರ್ ವಿಯೆಟ್ನಾಮ್ಗೆ ಹೋಗಬೇಕು, ಆ ದೇಶಕ್ಕೆ ಹೋಗಬೇಕು, ಇರಾನ್ಗೆ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ. ನನ್ನ ವೀಡಿಯೋಸ್ ಇದೆ ಅಲ್ವಾ, ಗೂಗಲ್ ಇದೆ ಅಲ್ವಾ, ಅದಾದಮೇಲೆ ಅಂದಾಜು ಹಾಕೊಂಡು ನೀವು ಹೋಗಬೇಕು. ಆ ಎಕ್ಸ್ಪ್ಲೋರೇಷನೇ ನಿಮಗೆ ಮಜಾ ಕೊಡೋದು. ಇನ್ನೊಬ್ಬರು ಹಾಕೊಟ್ಟಿರೋ ಪ್ಲ್ಯಾನಲ್ಲೇ ಹೋದರೆ ಅದೊಂಥರ ಟೂರಿಸ್ಟ್ ಅಪ್ರೋಚ್ ಆಗುತ್ತೆ. ಬಟ್ ನನಗೆ ನಾನು ಯಾವ ಥರ ಪ್ಲ್ಯಾನ್ ಮಾಡ್ತೀನಿ ಪ್ರತಿಯೊಂದು ಟ್ರಿಪ್ಪು ಅಂದರೆ, ಅಥವಾ ಹೊಸ ವ್ಲಾಗರ್ಸ್ಗೆ ನಾನು ಏನು ಟಿಪ್ಸ್ ಕೊಡ್ತೀನಿ ವ್ಲಾಗರ್ಸ್ಗಂದರೆ, ನಾನು ಹೇಳೋದು ಫಸ್ಟು ಯಾವುದೇ ಎಲ್ಲರೂ ಏನೇನು ಗೊತ್ತಾ ದೊಡ್ಡ ಹೈ ಎಂಡ್ ಎಕ್ವಿಪ್ಮೆಂಟ್ ಬೇಕು, ನಾನು ಲೈಟ್ಸ್ ತೊಗೋಬೇಕು, ನಂಗೊಂದು 5-6 ಲಕ್ಷ ಎಕ್ವಿಪ್ಮೆಂಟಿಗೆ ಬೇಕು ಅಂತ. ಆನೆಸ್ಟ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ನನ್ನ ವ್ಲಾಗಿಂಗ್ ಚಾನಲ್ನ ಶುರು ಮಾಡಿದ್ದು ಒಂದು ಹಳೇ ಫೋನ್, ಇದು ಇವಾಗ ಒಂದು ಐಫೋನ್ ಇದೆ, ಆವಾಗ ಶುರು ಮಾಡಿದ್ದು ಒಂದು ಸ್ಯಾಮ್ಸಂಗ್ S20 ಫೋನಲ್ಲೇ ಶೂಟ್ ಮಾಡ್ತಾಯಿದ್ದು, ಗೋಪ್ರೋಲಿ ಎಡಿಟ್ ಮಾಡ್ತಾಯಿದ್ದು ಫೋನಲ್ಲಿ. ಅದತ್ರ 300 ವೀಡಿಯೋ, ನನಗೆ 4 ಲಕ್ಷ ಚಂದಾದಾರರಾಗೋವರೆಗೂ ನಾನು ಬರೀ ಫೋನೇ ಯೂಸ್ ಮಾಡ್ತಾಯಿದ್ದೆ. ಇವತ್ತಿಗೂ ಕೂಡ ನಾನು ಶೂಟಿಂಗ್ ಫೋನಲ್ಲೇ ಮಾಡ್ತಿರೋದು. ಹೌದು, ನನ್ನೊಂದು ಪುಟಾಣಿ ಸ್ಟಿಕ್ಕು, ಈ ಒಂದು ಫೋನು, ಆಮೇಲೆ ಇವಾಗ ತುಂಬ ಕ್ರೌಡ್ ಇದ್ದರೆ DJ ಒಂದು ಮೈಕ್ ಹಾಕ್ತೀನಿ, ಇಲ್ಲಾಂದರೆ ಅದನ್ನೂ ಹಾಕಲ್ಲ. ಮೊನ್ನೆ ನೇಪಾಳದಲ್ಲಿ ಬಹಳ ಪ್ರಶಾಂತವಾದ ಅಜ್ಜಿಯ ಮನೇಲಿದ್ದೆ, ಪರ್ವತದ ತುಟ್ಟ ತುದಿಯಲ್ಲಿ, ಅಲ್ಲಿ ಸೌಂಡೇ ಇಲ್ಲ, ನಾವೇ ಸೌಂಡ್ ಮಾಡಬೇಕು. ಅಲ್ಲಿ ಮೈಕಿನ ಅವಶ್ಯಕತೆ ಕೂಡ ಇಲ್ಲ. ನಿಮ್ಮ ಹತ್ರ ಏನಿದೆಯೋ ಅಥವಾ ನಿಮ್ಮ ಸುತ್ತಮುತ್ತ ಏನಿದೆಯೋ ಅದರಲ್ಲಿ ಶುರು ಮಾಡಿ. ಎಲ್ಲರೂ ಏನು ಕಾಯ್ತಾರೆ ಅಂದರೆ ಏನೋ ದೊಡ್ಡದು ಮಾಡ್ತೀವಿ ಅಂತ. ನೀವು ಸಿನಿಮಾ ಕ್ಯಾಮ್ರಾ ಬಂದು ತಂದು ವ್ಲಾಗಿಂಗ್ ಮಾಡೋಕ್ಕಾಗಲ್ಲ. ಈಗ ನಾನು ಇರಾನ್ಗೆ ಹೋಗಿದ್ದೆ, ಮಡಗಾಸ್ಕರ್ಗೆ ಹೋಗಿದ್ದೆ, ತುಂಬ ಡೇಂಜರಸ್ ಜಾಗಗಳಿಗೆ ಹೋಗಿದ್ದೀನಿ. ಅಲ್ಲಿ ನೀವು ದೊಡ್ಡ ಕ್ಯಾಮ್ರಾ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಸ್ಟೆಲ್ತ್ ಮೋಡಲ್ಲಿ ಎಷ್ಟು ಆಪ್ರೇಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ತುಂಬ ನೀವು ದೊಡ್ಡ ಫ್ಯಾನ್ಸಿ ಕ್ಯಾಮ್ರಾ ತಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಕದ್ಕೊಂಡು ಹೋಗ್ಬಿಡ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ನಿಮಗೆ ಶೂಟಿಂಗ್ ಮಾಡೋಕ್ಕೆ ಬಿಡಲ್ಲ. ಸೊ ಭಾರಿ ಕಷ್ಟ ಇದೆ. ಬಟ್ ಶುರು ಮಾಡೋದು ಹೆಂಗೆ ಅಂದರೆ ನಿಮ್ಮೂರು, ನಿಮ್ಮ ಮಾರ್ಕೆಟು, ನಿಮ್ಮ ಸುತ್ತಮುತ್ತಲಿನ ವಿಷಯಗಳಿಂದ ಶುರು ಮಾಡೋದು ಒಳ್ಳೆಯದು. ಸಡನ್ನಾಗಿ ಹೊರದೇಶಕ್ಕೆ ಹೋಗ್ತೀವಿ ಅನ್ನೋದು, ಯಾಕಂದರೆ ನನಗೆ ಚಿತ್ರರಂಗದ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ, ನಾನು ಇಲ್ಲಿ ಕರ್ನಾಟಕದಲ್ಲಿ ಓಡಾಡಿ, ಭಾರತ ದೇಶದಲ್ಲಿ ಓಡಾಡಿ ಆಲ್ರೆಡಿ ಅಭ್ಯಾಸ ಇದ್ದಿದ್ದರಿಂದ ನನಗೆ ಆ ಒಂದು ಅಪ್ರೋಚ್ ಇತ್ತು, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋದು ಈಸಿ ಇತ್ತು. ಸೊ ನಾರ್ಮಲ್ ಕ್ಯಾಮ್ರಾಸಲ್ಲೇ ವ್ಲಾಗಿಂಗ್ ಶುರು ಮಾಡ್ಬೋದು. ಡಸಂಟ್ ಮ್ಯಾಟರ್ ಯಾವುದಾದ್ರೂ ಕ್ಯಾಮ್ರಾ. ಈಗ ನಿಮ್ಮ ಕತೆ ಮುಖ್ಯ ಅಲ್ವಾ. ನೀವು ಎಷ್ಟೊಂದು ಚಿತ್ರಗಳು ನೋಡಿದ್ದೀರಾ, ಹ್ಯಾಂಡಿ ಕ್ಯಾಮ್ರಾ ಶೂಟ್ ಮಾಡಿರೋದು ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡಿದೆ. ಪ್ರಯತ್ನ, ಥಾಟು, ನಿಮ್ಮ ತಲೆಯಲ್ಲಿರೋ ಯೋಚನೆ ಮುಖ್ಯ ಹೊರತು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರೋ ಅನ್ನೋದು ಮುಖ್ಯ ಹೊರತು. ಈಗ ಪಾಡ್ಕಾಸ್ಟು ನೀವು ಯೋಚನೆ ಮಾಡಿ, ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರೋದು ಯಾಕೆ ಇವತ್ತು ಇಷ್ಟು ಟ್ರೆಂಡಿಂಗಲ್ಲಿದೆ, ಯಾಕೆ ಜನ ನೋಡ್ತಾ ಇದ್ದಾರೆ? ಅಲ್ಲಿ ನೋಡ್ತಾ ಇರೋದು ಕ್ಯಾಮ್ರಾ ಕ್ವಾಲಿಟಿ ಅಲ್ಲ, ಅಲ್ಲಿ ನೋಡ್ತಾ ಇರೋದು ಆ ಮನುಷ್ಯನ ತಲೆಯಲ್ಲಿ ಏನಿದೆ, ಆ ಒಂದು ನಾಲೆಜ್ನ ನಾವು ಡಿಕೋಡ್ ಮಾಡಿ ನಾವು ಹೆಂಗೆ ಉಪಯೋಗ ಮಾಡ್ಕೋಬೋದು, ಹೆಂಗೆ ನಾವು ನೆಕ್ಸ್ಟ್ ಹೋಗ್ಬೋದು ಅನ್ನೋ ಥರ, ಅದೇ ಥರ ಥಾಟ್ ಪ್ರೊಸೆಸ್ಸು. ಅದೇ ರೀತಿ ನಾನು ಯೋಚನೆ ಮಾಡೋದು ಹಂಗೇನೆ. ಪ್ರತಿಯೊಬ್ಬರು ಕೂಡ ಫಿಲ್ಮ್ ಮೇಕರ್ ಆಗ್ಬೋದು, ಅವ್ನು ಮ್ಯೂಸಿಷಿಯನ್ ಆಗ್ಬೋದು, ಅದು ಯಾವುದೇ ರೀತಿಯ ಕ್ರಿಯೇಟಿವ್ ಟ್ಯಾಲೆಂಟ್ ಆಗ್ಬೋದು, ಅವನೇನೋ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವನ ಹತ್ರ ಇರುವಂತಹ ಅತ್ಯಂತ ಬೇಸಿಕ್ ಟೂಲ್ಸಿಂದ ಶುರು ಮಾಡಬೇಕು. ದೊಡ್ಡದೇ ಬರುತ್ತೆ ಅಂತ ಕಾದರೆ ಎಷ್ಟು ಚೆನ್ನಾಗಿ ಸಾಧ್ಯ ಆಗುತ್ತೆ ಅಲ್ವಾ? ಇವತ್ತು ನಾನು ಏನು ಯಾವ್ದಾದ್ರು ಬೇಕಾದ್ರೆ ಟೂಲ್ ಬೇಕಾದ್ರೆ ತೊಗೋಬೋದು, ಆದರೆ ನಂಗೆ ಬೇಸಿಕ್ ಇಷ್ಟ, ಯಾಕೆಂದರೆ ಅದು ಜೋಬಲ್ಲಿ ಬರುತ್ತೆ ನನಗೆ, ನನಗೇನು ತೊಂದರೆ ಕೊಡಲ್ಲ. ಈಗ ನಾನು ಹೊರದೇಶಕ್ಕೆ ಹೋದಾಗ, ಮುಂಚೆ ರಷ್ಯಾಗೆ ಫಸ್ಟ್ ಟೈಮ್ ಹೋದಾಗ 30 kg ಬ್ಯಾಗ್ ಹಾಕೊಂಡು ಹೋಗಿದ್ದೆ. 30 kg ಹೋಗ್ತಾ ಬರ್ತಾ ವಾಪಸ್ ಮನೆಗೆ ಬಂದಾಗ 6-7 kg ತಂದಿದ್ದೆ, ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟೆ. ಅದೇ ಥರ ಜೀವನದಲ್ಲಿ ನಾವು ಅಷ್ಟೇ, ಬದುಕ್ತೀವಲ್ಲ. ಈಗ 2 ಶೂ ಇದ್ದೋನು 10 ಶೂ ತೊಗೋತೀವಿ ನಾವು. 20 ಸೀರೆ ಸಾಕಾಗಿದ್ರೆ 500 ಸೀರೆ ತೊಗೋತೀವಿ. ಕೆಲವು ಸಲ ಆ ಸೀರೆನ ನೋಡೇ ಇರೋಲ್ಲ, ನಮ್ಮ ವಾರ್ಡ್ರೋಬಲ್ಲೇ ಇರುತ್ತೆ. ನೆನ್ನೆನೂ ಅಷ್ಟೇ, ನಾನು ವಾಪಸ್ ಬಂದಾಗೆಲ್ಲ ಪ್ರತಿ ಸಲ ನಾನು ಹಳೆ ಬಟ್ಟೆ ಎಲ್ಲ ಕ್ಲಿಯರ್ ಮಾಡ್ತೀನಿ. ಯಾಕೆಂದರೆ ಎಷ್ಟೊಂದು ಸಲ ಕೆಲವು ವಸ್ತುಗಳನ್ನ ನಾವು ಸುಮ್ಮನೆ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀವಿ, ಅದೊಂಥರ ಮೆಂಟಲ್ ಸ್ಟ್ರೆಸ್. ನೀವು ಯೋಚನೆ ಮಾಡಿ, ಒಂದ್ಸಲಿ ನಮ್ಮ ಮನೇಲಿ ತುಂಬ ವಸ್ತುಗಳಿರುತ್ತೆ. ಈಗ ನಾನು ಒಂದು 100-150 ದಿವಸ ಬರೀ ಒಂದು ಬ್ಯಾಗಲ್ಲಿ ಬದುಕ್ತಾ ಇರ್ತೀನಿ. ಅಂದರೆ ಬ್ಯಾಗಲ್ಲಿ ಕೂಡ ನಾವು ಬದುಕ್ಬೋದು 7 kg ಬ್ಯಾಗಲ್ಲಿ. ಅಂದರೆ ನಮ್ಗೆ ಯಾಕೆ ಇಷ್ಟೊಂದು ವಸ್ತುಗಳು ಬೇಕು? ಒಂದು, ಹಣ ವ್ಯಯ ಮಾಡ್ತಾಯಿದ್ದೀವಿ. ಈಗ ಇಲ್ಲೂ ಕೂಡ ಸ್ಟುಡಿಯೋಲಿ ಕೇಳ್ತಾಯಿದ್ರು ಸ್ನೇಹಿತರು, ಸರ್ 50 ದೇಶ ನೋಡಿದ್ರೆ ಹೆಂಗೆ ನೋಡಿದ್ರಿ? ನಮಗೆಲ್ಲ ದುಡ್ಡೇ ಸಾಲಲ್ಲ, ವೀಕೆಂಡ್ ಪಾರ್ಟಿ ತ್ಯಾಗ ಮಾಡಿದ್ರೆ ಅಲ್ಲ. ಹೌದು, ಈಗ ನಾನು ತುಂಬ ಜನ ಕೇಳ್ತೀನಿ, ನೀವು ನಾವೆಲ್ಲ ವಿಸ್ಕಿ ಕುಡಿತೀವಿ ಅಂತ ಅನ್ಕೊಳ್ಳೋಣ, ಒಂದು 6,000 ರೂಪಾಯಿ ವಿಸ್ಕಿ ಕುಡಿದಿರ್ತೀವಿ, 5,000 ರೂಪಾಯಿ ವಿಸ್ಕಿ. ಅದೇ ದುಡ್ಡನ್ನು ನೀವು ಅರ್ಧ ದುಡ್ಡು ಎತ್ತಿಟ್ರು, ಈಗ 2 ಪೆಗ್ ಕುಡಿಯೋ ಜಾಗದಲ್ಲಿ 1 ಪೆಗ್ ಕುಡಿದು ಇನ್ನು 1 ಪೆಗ್ ದುಡ್ಡನ್ನು ಎತ್ತಿಟ್ರೆ ಒಂದು ವರ್ಷ ಒಂದು ಟ್ರಿಪ್ ಹೋಗ್ಬೋದು. ಈಗ ಒಂದು ಪರ್ಫ್ಯೂಮ್ ಸಾಕು ಮನುಷ್ಯನಿಗೆ. 10 ಪರ್ಫ್ಯೂಮ್ ಮನೇಲಿ ಜೋಡಿಸ್ಕೊಳ್ಳೋಕ್ಕಿಂತ
ಒಂದು ಪರ್ಫ್ಯೂಮ್ ತೊಗೊಂಡು ಇನ್ನು 9 ಪರ್ಫ್ಯೂಮ್ ದುಡ್ಡಲ್ಲಿ ನೀವು ಟ್ರಾವೆಲ್ ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತಿರೋದೇನೆಂದರೆ ನಮ್ಮ ಹಣವನ್ನು ಅನುಭವಗಳ ಮೇಲೆ ಹಾಕಬೇಕು, ಸೇವಿಂಗ್ಸ್ ಮೇಲೆ ಹಾಕಬೇಕು ಹೊರತು ಬರೀ ಶೋಕಿ ಮೇಲೆ ಹಾಕೋದ್ರಿಂದ ಅದು ಸಮಾಧಾನ ತಂದುಕೊಡಲ್ಲ ನಮಗೆ. 1-2 ದಿವಸ ಅನ್ಸುತ್ತೆ ನನ್ನ ಹತ್ರ ಆ ವಸ್ತು ಇದೆ ಈ ವಸ್ತು ಇದೆ ಅಂತ, ಬಟ್ ಹೋಗ್ತಾ ಹೋಗ್ತಾ ಸಮಾಧಾನ ಕೊಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ಜಗತ್ತನ್ನ ಸುತ್ತಿದ ನಂತರ ಇದು ನನಗೆ ಗೊತ್ತಾಗಿದ್ದು. ಯಾಕಂದರೆ ನಮ್ಮ ಹತ್ರ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಜಾಸ್ತಿ ಎಂಜಾಯ್ ಮಾಡ್ತಾ ಇರ್ತೀವಿ ನಾವು. ಓಕೆ, ಆದರೆ ಈಗ ಲೈಫಲ್ಲಿ ಕೆಲವರೆಲ್ಲ ಸ್ಟ್ರಕ್ ಆಗಿಬಿಟ್ಟಿರ್ತಾರೆ. ಬರೋ ಸಂಬಳದಲ್ಲಿ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂದು 30,000 ಬರುತ್ತೆ ಅಂತ ಇಟ್ಕೊಳ್ಳಿ, 30,000ದಲ್ಲಿ 1,000 ಉಳಿಯಲ್ಲ ಅಂತಾರೆ. ಅದು ಖಂಡಿತ ಉಳಿಸ್ಬೋದು 1,000 ಮನ್ಸು ಮಾಡಿದ್ರೆ. ಅದಕ್ಕೆ ಹೇಳೋದು ಎಲ್ಲದಕ್ಕೂ ಉದ್ದೇಶ ಬಹಳ ಮುಖ್ಯ. ಈಗ ಒಳ್ಳೆ ಕೆಲಸ ಮಾಡೋದಕ್ಕೆ ಉದ್ದೇಶ ಬಹಳ ಮುಖ್ಯ. ಈಗ ನಮ್ಮಲ್ಲಿ ನೇಪಾಳದಲ್ಲಿ ಈಗ ನಾನು ರೀಸೆಂಟಾಗಿ ಹೋಗಿದ್ದೆ, ಒಳ್ಳೆಯ ಉದ್ದೇಶ ಆ ದೇಶದ ರಾಜಕಾರಣಿಗಳಿಗೆ ಇರಲಿಲ್ಲ. ಜನಗಳು ಬೇಸತ್ತೋಗಿದ್ರು. ದೇಶದ ರಾಜಕಾರಣಿಗಳು ಅವರ ಮಕ್ಕಳು ಐಷಾರಾಮಿ ಜೀವನ ನಡೆಸ್ತಾರೆ, ಬಡವ್ರ ಮಕ್ಕಳು ಈಗ ನಮ್ಮ ಡೈಲಾಗಲ್ಲಿ ಬಡವ್ರ ಮಕ್ಕಳು ಬದುಕಲೇಬೇಕು. ಎಲ್ಲಿ ಬದುಕ್ತಾ ಇದ್ದಾರೆ ಬಡವ್ರ ಮಕ್ಕಳು? ಬದುಕಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಕಾಮನ್ ಮ್ಯಾನ್ ಅಂತ ನೀವೇನು ಹೇಳ್ತಾ ಇದ್ದೀರಿ, 30,000 ಸಂಬಳ ತೊಗೊಳ್ಳೋ ಅಂದರೆ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ, ಅವನಿಗೆ ಬದುಕೋಕ್ಕೆ ಅವಕಾಶನೇ ಕೊಡ್ತಾಯಿಲ್ಲ. ಯಾಕೆಂದರೆ ಆ ಥರ ಟ್ಯಾಕ್ಸೇಷನ್ನು, ಅವನಿಗೆ ಫೆಸಿಲಿಟಿ ಇಲ್ಲ, ಸೌಲಭ್ಯ ಇಲ್ಲ. ಈಗ ಗಾಡಿಗೆ ಒಳ್ಳೆ ರೋಡ್ ಇದ್ದರೆ ನಿಮ್ಮ ಗಾಡಿ 10,000 ಕಿಲೋಮೀಟ್ರ್ ಓಡುತ್ತೆ ಸರ್ವಿಸ್ ಮಾಡಿಸ್ದೆ. ಅದೇ ನೀವು ನಿಮ್ಮ ಗಾಡಿ ರೋಡ್ ಚೆನ್ನಾಗಿಲ್ಲ ಅಂದರೆ ನಿಮಗೆ ಪ್ರತಿ 500 ಕಿಲೋಮೀಟ್ರಿಗೂ ನೀವು ಸರ್ವಿಸ್ ಮಾಡಿಸ್ಬೇಕು. ಒಳ್ಳೆ ರೋಡ್ ಇದ್ದರೆ ಮೈಲೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ, ಗೊತ್ತಲ್ವ ಗಾಡಿದು. ಈಗ ನಾನು ಮೊನ್ನೆ ಹುಬ್ಳಿ ಹೈವೇಲಿ ಹೋಗ್ತಾ ಇದ್ದೆ, ದುಡ್ಡು ಟೋಲ್ ಕೊಟ್ಟು ಹೋಗ್ತಾ ಇರೋಂಥ ಹೈವೇ, ದೊಡ್ಡ ದೊಡ್ಡ ಹೊಂಡ. ನನ್ನ ಕಾರ್ ಪಟ್ ಅಂತ ಹಿಂಗೆ ಹೋಯ್ತು, ಬ್ಲಾಸ್ಟು ನನ್ನ ಟೈರು. ಅವತ್ತು ಆಕ್ಸಿಡೆಂಟ್ ಆಗಬೇಕು, ದೊಡ್ಡ ಆಕ್ಸಿಡೆಂಟ್ ಆಗಬೇಕಾಗಿತ್ತು. ಲಕ್ಕಿಲಿ ನಾನು ಹ್ಯಾಂಡ್ ಬ್ರೇಕ್ ಹಿಡಿದು ಸೈಡ್ಗೆ ಹಾಕಿದೆ. ಯಾಕಂದರೆ ನಾನು ಹಂಗೆ ಹೋದಾಗ ಇಮ್ಯಾಜಿನ್ ಮಾಡಿ, ಒಂದು 80 ಸ್ಪೀಡಲ್ಲಿ ಹೈವೇಲಿ ನಾವು ದುಡ್ಡು ಕೊಟ್ಟಿದ್ದೆ ಸ್ಪೀಡಾಗಿ ಹೋಗೋಕ್ಕಲ್ವಾ. ಹೌದು, ಆ ಟೋಲ್ ರೋಡಲ್ಲಿ ಆ ಥರ ಸಿಚುವೇಶನ್ನು. ನನಗೆ 10,000 ರೂಪಾಯಿ ಖರ್ಚು ಬಂತು ಬರೀ ಟೈರಿಂದ. ಅದಾದಮೇಲೆ ರಿಮ್ ಚೇಂಜ್ ಆಯಿತು, ಎಲ್ಲ ಸೇರಿ ಒಂದು 20,000 ಖರ್ಚು ಬಂತು. ಯಾರಿದಕ್ಕೆ ಹೊಣೆ? ನಾನು ರೋಡ್ ಟ್ಯಾಕ್ಸ್ ಕಟ್ತಾಯಿದ್ದೀನಿ, ಟೋಲ್ ಟ್ಯಾಕ್ಸ್ ಕಟ್ತಾಯಿದ್ದೀನಿ, ಆದರೆ ನಂಗೆ ಸಿಗ್ತಾರೋ ಸೌಲಭ್ಯ ಏನು? ಸೊ ನಮ್ಮ ಸರ್ಕಾರಗಳು ಕೂಡ ನಾವು ಕರೆಕ್ಟಾಗಿ ಬದುಕದೇ ಇರೋದಕ್ಕೆ ಕಾರಣ ಇದೆ. ಅವರೆಲ್ಲ ಕರೆಕ್ಟಾಗಿ ಫೆಸಿಲಿಟೀಸ್ ಕೊಟ್ಟರೆ ನಾವುಗಳೆಲ್ಲ ಆರಾಮಾಗಿ ಬೇರೆ ಬೇರೆ ವಿಷಯಗಳಿಗೆ ಸೇವ್ ಮಾಡ್ಬೋದು. ನಮ್ಮದು ದುಂದು ವೆಚ್ಚ, ಗೊತ್ತಿಲ್ಲದಿರೋ ವೆಚ್ಚ, ಟ್ಯಾಕ್ಸೇಷನ್ನು ಮಾಡ್ತಿರೋ ಸಿಸ್ಟಮ್ಸು, ಇದರಿಂದನೇ ಒಂದು ಅರ್ಧ ಜೀವನ ಮುಗಿದೋಗ್ತದೆ. ಅಂದರೆ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಅದಕ್ಕೆ. ಬಟ್ ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಒಂಚೂರು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಾವು ಕೂಡ ದುಡ್ಡು ಉಳಿಸಿ ಎಲ್ಲ ಕಡೆ ನಾವೇನೇನು ಅಂದ್ಕೊಂಡಿದ್ದೀವಿ ಎಲ್ಲ ಮಾಡ್ಬೋದು, ಮಾಡಬೇಕು. ಮಾಡಲಿಲ್ಲ ಅಂದರೆ ಅದೇ ಹೇಳ್ತಾರಲ್ಲ, ಇಬ್ಬರು ವಯಸ್ಸಾದರು 70 ವರ್ಷದಲ್ಲಿ 1 ಕೋಟಿ ಇತ್ತಂತೆ. ಯಾವುದೋ ರೋಮಲ್ಲಿ ಹೋಗ್ಬಿಟ್ಟು ದೊಡ್ಡ ಜಾತ್ರೆ ಮಧ್ಯ ಕಾರ್ ಹೈರ್ ಮಾಡಿದರೆ ಕುದುರೆ ಸವಾರಿಲಿ ಇಬ್ಬರು ಹೊರಕೆ ಹೊಡಿತಾ ಇದ್ದಾರೆ ಹಿಂಗೆ ಅಂತ. ನೋಡೋಕ್ಕೆ ಶಕ್ತಿ ಇಲ್ಲ. ದೇಹ ಒಂದು ಕೆಲವು ವರ್ಷ ಎಂಜಾಯ್ ಮಾಡೋದು ಅಷ್ಟು ಏಜ್ ಅಲ್ಲ. ಈಗ ನಾನು ಅಷ್ಟೇ ಕಷ್ಟವಾದ ದೇಶಕ್ಕೆ ಫಸ್ಟ್ ಹೋಗ್ತೀನಿ. ಈಟ್ ದ ಬಿಗ್ ಫ್ರಾಗ್ ಫಸ್ಟ್. ದೊಡ್ಡ ಕಪ್ಪೆನೇ ಫಸ್ಟ್ ತಿನ್ನಬೇಕು ನಾನು. ಯಾಕೆಂದರೆ ಈಗ ನೇಪಾಳಕ್ಕೆ ಈ ಸಿಚುವೇಶನ್ ಇದೆ ಅಂತ ಹೋದೆ, ಬಟ್ ಇಷ್ಟು ದಿವಸ ಹೋಗಿರಲಿಲ್ಲ. ನೇಪಾಳ, ಭೂತಾನು, ಬಾಂಗ್ಲಾದೇಶ, ಮಯನ್ಮಾರು, ಶ್ರೀಲಂಕಾ ಇವೆಲ್ಲ ಹತ್ತತ್ರ ಇರುವಂತಹ ದೇಶ. ವೀಸಾಗೆ ಅಷ್ಟೊಂದು ಕಷ್ಟ ಇಲ್ದಿರೋ ದೇಶ. ಅದಕ್ಕೆ ಯಾವ್ದು ಬೇಕೋ ಹೋಗ್ಬೋದು. ಆದರೆ ಇರಾನು, ಇರಾಕು, ಪ್ಯಾಲೆಸ್ಟೀನು, ಇಸ್ರೇಲು, ಗಾಜಾ, ಯುಕ್ರೇನು, ಮಡಗಾಸ್ಕರು, ಮಂಗೋಲಿಯಾ, ರಷ್ಯಾ ಕೋಲ್ಡೆಸ್ಟ್ ಪ್ಲೇಸು, ಹಾಟೆಸ್ಟ್ ಪ್ಲೇಸು, ಈ ಥರ ಜಾಗಗಳಿಗೆ ಎಷ್ಟು ಜನ ಹೋಗತ್ತೆ? ಯಾರೂ ಹೋಗೋಕ್ಕಾಗ್ದಿರೋ ದಾರಿಯಲ್ಲಿ ನಡಿಬೇಕು. ಅಲ್ಲಿರೋ ವಿಷಯಗಳನ್ನು ಫಸ್ಟ್ ಹ್ಯಾಂಡ್ ವಿದ್ಯಮಾನ ಅರ್ಥ ಮಾಡ್ಕೋಬೇಕು. ಅಲ್ಲಿ ನಿಂತ್ಕೊಂಡು ನಾನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರೋ ಹೇಳಿರೋಂತಹ ವಿಷಯಗಳನ್ನು ನಾನು ಕೇಳಿಸ್ಕೊಂಡು ನಾನು ಒಪ್ಕೊಳ್ಳಲ್ಲ. ಅದನ್ನು ನಾನು ಫಸ್ಟ್ ಹ್ಯಾಂಡ್ ನೋಡಬೇಕು ಅನ್ನೋದು ನನ್ನ ಹಠ.